ಗುರುಜಿಯವರೇ, ಸಬ್ ಕಾನ್ಶಿಯಸ್ ಅಲ್ಲಿ ನಾವು ಮಾಡುವ ಸಣ್ಣ ತಪ್ಪುಗಳು ಯಾವ್ಯಾವುದು? ಸಾಮಾನ್ಯವಾಗಿ ಹ್ಯಾಬಿಟ್ ಬ್ರೇಕಿಂಗ್ ಅಂತ ಕರಿತೀವಿ. ಅಂದರೆ ಇವತ್ತು ಸಣ್ಣದಾಗಿ ಇರುವಂಥದ್ದು ಅದರ ಇಂಪ್ಯಾಕ್ಟು ನಮಗೆ ಅವತ್ತು ಸೇಮ್ ಡೇ ಗೊತ್ತಾಗಲಿಕ್ಕಿಲ್ಲ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದನ್ನು ನಾವು ನೋಡ್ತಾ ಹೋದರೆ ಅವತ್ತು ಯಾವತ್ತು ಬ್ರೇಕ್ ಆಯಿತು ಅಂತಲೇ ನಮ್ಗೆ ಗೊತ್ತಾಗಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೀವು ಟೆಂಪಲ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳೋಣ. ಎವ್ರಿ ಡೇ ಹೋಗುವಂಥ ಹ್ಯಾಬಿಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗಬೇಕು 7 o'clock ಅಂತ ಒಂದು ಹ್ಯಾಬಿಟ್ ಇದೆ. ಎವ್ರಿ ಡೇ ಹೋಗ್ತಾ ಇರ್ತೀರಿ. ಯಾವತ್ತೋ ಒಂದಿನ ಏನನ್ಸುತ್ತೆ, ಇವತ್ತೊಂದಿನ ಬೇಡ ನಾಳೆ ಹೋಗೋಣ ಅಂತನೋ ಅನಿಸುತ್ತೆ. ನೀವು ಅವತ್ತೊಂದಿನ ಬ್ರೇಕ್ ಮಾಡ್ತೀರಿ. ಮತ್ತೆ ಒಂದಷ್ಟು ಟೈಮ್ ನೋಡಿದರೆ ಒಂದು 2-3 months ಆದರೂ ಹೋಗಿರೋದೇ ಇಲ್ಲ ಟೆಂಪಲ್ಗೆ. ಹೌದು. ಅದೇ ರೀತಿ ಯಾವುದಾದ್ರು ಒಂದು ಬುಕ್ನ ನೀವು ಓದಬೇಕು ಅಂತೇಳಿ ತೀರ್ಮಾನ ತಗೊಳ್ತೀರಾ. ಮೊದಲನೇ ದಿನ ನೀವು ಮೊದಲನೇ ಪೇಜ್ ಓದಬೇಕಾಗಿ ಇರುವಂತಹ ಆ ಜೋಶ್ 4ನೇ ಪೇಜ್ ಅಷ್ಟೊತ್ತಿಗೆ ಇರಲ್ಲ. ಆಮೇಲೆ ಯಾವತ್ತೋ ಒಂದಿನ ಬುಕ್ಕು ಕೈಗೆ ಸಿಕ್ಕಿದಾಗ ಅನ್ಸುತ್ತೆ, ಈ ಬುಕ್ನ ನಾನು ಓದಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ ಅಂತ. ಇನ್ನೊಂದು ಟೈಮ್ ಅನ್ಸುತ್ತೆ, ನಾನು ಯಾಕೆ ತೊಗೊಬಂದೆ ಈ ಬುಕ್ನ ಅಂತೇಳಿ. ಸೊ ಹಾಗೆ ನಮ್ಮ ಲೈಫ್ನಲ್ಲಿ ನಾವು ಯಾವುದೇ ಒಂದು ಸಿಚುವೇಶನ್ಸಲ್ಲಿ ಇರುವಂಥ ಹ್ಯಾಬಿಟ್ ಬ್ರೇಕಿಂಗ್ ಏನಿದೆ, ಇದು ನಾವು ಅಂದ್ಕೊಳ್ತೀವಿ ಇವತ್ತು ಒಂದು ದಿನ ತಾನೇ ಏನಾಗ್ಬಿಡುತ್ತೆ ಅಂತೇಳಿ. ಆದರೆ ಇವತ್ತು ಒಂದು ದಿನ ತಾನೇ ಅನ್ನುವಂಥದ್ದು ನಿಮ್ಮ ಪ್ರಕಾರ. ಆದರೆ ಸಬ್ಕಾನ್ಷಿಯಸ್ ಪ್ರಕಾರ ಏನು ತಪ್ಪು ಅಂದರೆ, ಒಂದೇ ಒಂದು ಸಲ ಒಂಚೂರು ಗ್ಯಾಪ್ ಕೊಟ್ಟರು ಅದು ಹಂಗೆ ಗ್ಯಾಪ್ ಆಗ್ತಾ ಹೊರಟೋಗುತ್ತೆ. ಇದನ್ನು ನಾವು ಎನಿ ಸ್ಪೇಸ್ ರೀಪ್ಲೇಸ್ಮೆಂಟ್ಸ್ ಅಂತ ಕರಿತೀವಿ. ಅಂದರೆ ಫಾರ್ ಎಕ್ಸಾಂಪಲ್ಲು, ನೀವೀಗ ತುಂಬ ಸಣ್ಣವರಾಗಿದ್ದಾಗ ನಿಮಗೆ ಪ್ರೈಮರಿ ಸ್ಕೂಲ್ನಲ್ಲಿ ಈಗ 1 to 7 ಓದಬೇಕಾದ್ರೆ ಒಬ್ಬರು ಬೆಸ್ಟ್ ಆಫ್ ದಿ ಬೆಸ್ಟ್ ಫ್ರೆಂಡ್ ಇರ್ತಾರೆ. ಆ ಹುಡುಗಿ ಜೊತೆಗೆ ನೀವು ಒಂದು ಚಾಕ್ಲೇಟ್ನ ಸಹ ಶೇರ್ ಮಾಡ್ಕೊಳ್ದೆ ನೀವು ತಿಂತಾರಲ್ಲ, ಅಷ್ಟು ಬೆಸ್ಟ್ ಫ್ರೆಂಡ್ ಇರ್ತಾರೆ. ಬಟ್ ನೀವು ಹೈಸ್ಕೂಲ್ ಲೆವೆಲ್ಗೆ ಬಂದಾಗ ಆ ಹುಡುಗಿ ಬೇರೆಲ್ಲೋ ಕಡೆ ಜಾಯ್ನ್ ಆಗ್ತಾಳೆ ಅಂತ ಇಟ್ಕೊಳ್ಳೋಣ. ಸೊ ನೀವು ಗ್ರ್ಯಾಜುವಲಾಗಿ 8th 9th 10th ನೀವು ಹೈಸ್ಕೂಲ್ ಲೆವೆಲಲ್ಲಿ ಬೇರೆ ಒಂದು ಸ್ಕೂಲಲ್ಲಿ ಮಾಡ್ತಾ ಇರ್ತೀರಿ. ಆವಾಗ ಆ ಹುಡುಗಿ ಇಲ್ಲದೆ ಇರೋ ಕಾರಣ ಇನ್ನೊಬ್ಬ ಯಾರೋ ಫ್ರೆಂಡು ನಿಮ್ಮ ಫ್ರೆಂಡ್ ಆಗ್ತಾರೆ, ಅವರು ರೀಪ್ಲೇಸ್ ಆಗ್ತಾರೆ. ಸೊ ಸ್ಲೋ ಆಗಿ ಅವ್ರನ್ನ ಮರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಕಾಲೇಜಲ್ಲಿ ಅದು ರಿಪೀಟ್ ಆಗುತ್ತೆ. ಸೊ ಸಿಮಿಲರ್ಲಿ ಲೈಫ್ ಅದೇ ಥರ ಹೋಗ್ತಾ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಇದೇ ರೀತಿ ಯಾವುದಾದ್ರೂ ಒಂದು ಹ್ಯಾಬಿಟ್ಸು ನಮ್ಮ ಕಡೆಯಿಂದ ಒಂದೇ ಒಂದು ಗುಡ್ ಹ್ಯಾಬಿಟ್ ಯಾವುದೇ ಇರ್ಬೋದು, ಅದು ಒಂದು ಹಂತದಲ್ಲಿ ನಾನು ಮಿಸ್ ಆಯಿತು ಅಂತ ಹೇಳಿದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ತಿರ್ಕೊಂಡು ನೋಡಿದ್ರೆ ಯಾವುದೋ ಒಂದು ರಾಂಗ್ ಹ್ಯಾಬಿಟ್ಟು ಅದಕ್ಕೆ ರೀಪ್ಲೇಸ್ ಆಗೋಗಿರುತ್ತೆ. ನಾವು ಅದನ್ನು ವಿಜುವಲೈಸ್ ಅಂದರೆ ಇಮ್ಯಾಜಿನೇ ಮಾಡಿರೋದಿಲ್ಲ. ಅಯ್ಯೋ ನಾನು ಈ ಥರ ಮಾಡೋದು ಕಲ್ತ್ಕೊಂಡೆ, ಯಾವತ್ತೋ ಗೊತ್ತೇ ಇರೋದಿಲ್ಲ ನಮಗೆ. ಆ ಹ್ಯಾಬಿಟ್ ಯಾವತ್ತು ಡೆವಲಪ್ ಆಯಿತು ಅಂತಲೇ ಗೊತ್ತಾಗಲಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್, ನನ್ನದೇ ಓನ್ ಎಕ್ಸಾಂಪಲು. ಸೊ ಎವ್ರಿ ಡೇ ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ಎಷ್ಟು ವೆಯ್ಟ್ ಇದ್ದೀನಿ ಅಂತ ನೋಡುವಂಥದ್ದು ಒಂದು ಹ್ಯಾಬಿಟ್ ಇತ್ತು. ಒಂದು ಹಂತದಲ್ಲಿ ಅದು ಬಿಟ್ಟಾಗ ಒಂದು ವರ್ಷ ಆದಮೇಲೆ ನಂಗೆ ರಿಯಲೈಸ್ ಆಯಿತು, ಅಯ್ಯೋ ನಾದೊಂದು ಹ್ಯಾಬಿಟ್ ಇತ್ತಲ್ವ, ನಾನು ಅದನ್ನು ಬಿಟ್ಟಿದ್ದೀನಿ ಅಂತ. ದೆನ್ ಅಗೇನ್ ಐ ಸ್ಟಾರ್ಟೆಡ್. ಅಂದರೆ ಯಾವಾಗ ನಾವು ಒಂದು ಹ್ಯಾಬಿಟನ್ನು ಫಾರ್ಮ್ ಮಾಡ್ಕೊಂಡಿರ್ತೀವಿ, ನನ್ನ ಪ್ರಕಾರ ಇವತ್ತು ಒಂದು ದಿನ ತಾನೇ ಏನಾಗ್ಬಿಡುತ್ತೆ ಅಂತ ಅಂದ್ಕೊಳ್ತೀವಿ. ಆದರೆ ಅದು ಇವತ್ತು ಒಂದು ದಿನ ಅಲ್ಲ. ಇನ್ಫ್ಯಾಕ್ಟು ಓವರ್ ಎ ಟೈಮ್ ನಾವು ಅದನ್ನು ಅಬ್ಸರ್ವ್ ಮಾಡ್ತಾ ಹೋದರೆ ಅದು ಯಾವತ್ತು ಬ್ರೇಕ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಅದು ಕುರುವೇ ಇರೋದಿಲ್ಲ. ಹೌದು ಗುರುಜಿ ಅವರೇ, ನಾವು ಮಾಡೋ ಸಣ್ಣ ತಪ್ಪುಗಳು ಕೂಡ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ಬೋದಾ? ಇದು ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಖಂಡಿತ. ಮಾರ್ನಿಂಗ್ ತುಂಬ ಜನ ಬೆಳಿಗ್ಗೆ ಬೇಗ ಎದ್ದೇಳಬೇಕಂದ್ರೆ ಒಂದು ಇನ್ಸ್ಟ್ರೂಮೆಂಟನ್ನು ಬಳಸ್ತಾರೆ. ಏನದು? ಅಲಾರಾಮ್ ಅಲ್ವಾ? ಸೊ ಎಕ್ಸಾಂಪಲ್, ಒಂದು 5 o'clock ಎದ್ದೇಳಬೇಕು ಅಂತ ತೀರ್ಮಾನ ತಗೊಳ್ತಾರೆ. 5 ಅದು ಬೀಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಏನು ಮಾಡ್ತಾರೆ? ಸ್ನೂಸ್. ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಮೊಬೈಲಲ್ಲಿ, ಸ್ನೂಸ್ ಅಂತ ಮಾಡ್ತಾ ಇರ್ತಾರೆ. 10 ನಿಮಿಷ 20 ನಿಮಿಷ, 5:30 ಎದ್ಬಿಡೋಣ, 6 o'clock ಎದ್ಬಿಡೋಣ, ಈ ಥರ ಸ್ನೂಸ್ ಮಾಡ್ತಾನೆ ಬರ್ತಾರೆ. ಇದು ಅಂದ್ಕೊಳ್ತಾರೆ ಜಸ್ಟ್ ಒಂದು ಸ್ನೂಸ್ ತಾನೆ ಏನಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ಕ್ಷಣದಲ್ಲಿ ಅಂದ್ಕೊಳ್ತಾರೆ. ಬಟ್ ಇದು ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಲೈಫಲ್ಲಿ ಅಂತ ಹೇಳ್ಬಿಟ್ಟು ನಾವು ಗಮನನೇ ಕೊಡೋದಿಲ್ಲ. ಇದು ಎಷ್ಟು ಸಣ್ಣ ತಪ್ಪಲ್ವಾ? ಅಂದರೆ ಸಣ್ಣ ಮಿಸ್ಟೇಕ್ ಇದು. ಏನು ಒಂದು 10 ನಿಮಿಷ ಲೇಟಾಗಿ ಮಲ್ಕೊಂಡ್ಬಿಟ್ರೆ ಏನಾಗೋಗುತ್ತೆ, 10 ನಿಮಿಷ ಬೇಗ ಎದ್ದೇಳೋದ್ರೆ ಏನಾಗೋಗುತ್ತೆ, ಜಸ್ಟ್ ಸ್ನೂಸ್ ಮಾಡಿಬಿಟ್ರೆ ಏನಾಗೋಗುತ್ತೆ ಅಂತ ನಾವು ಅಂದ್ಕೊಳ್ತಾ ಹೋಗ್ತೀವಿ. ಆದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಯಾವ ಥರ ನಮ್ಮ ಮೆಂಟಲಿ ಸೈಕಲಾಜಿಕಲಿ ನಮ್ಮನ್ನ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಾಳೆ ಅದೇ ವ್ಯಕ್ತಿ ಯಾರೊಬ್ಬ ಸ್ನೂಸ್ ಮಾಡ್ತಾ ಹೋಗ್ತಿರ್ತಾನೆ, ಅವನು ನಾಳೆ ಯಾವತ್ತಾದರೂ ಒಂದಿನ ಡಿಸೈಡ್ ಮಾಡ್ತಾನೆ, ನಾನೊಂದು 10 crore ವರ್ತ್ ಆಫ್ ಕಂಪ್ನಿನ ಬಿಲ್ಡ್ ಮಾಡಬೇಕು ಅಂತ ಹೇಳಿ. ಯಾರೋ ಒಬ್ಬ ಬಂದು ಚಾಲೆಂಜ್ ಮಾಡೋದಲ್ಲ, ಅವನು ಓನ್ ಮೈಂಡ್ ಅವನ್ನ ಚಾಲೆಂಜ್ ಮಾಡುತ್ತೆ. ಬೆಳಿಗ್ಗೆ 10 ನಿಮಿಷ ಬೇಗನೆ ಎದ್ದೊಳಕ್ಕಾಗಲ್ಲ ನಿನಗೆ, ನೀನು 10 crore ಕಂಪ್ನಿ ಕಟ್ತೀಯಾ ಅಂತ ಓನ್ ಮೈಂಡ್ ಕ್ವಶನ್ ಮಾಡುತ್ತೆ. ಏನಂದರೆ, ಇಫ್ ಯು ಕೆನ್ ನಾಟ್ ಕಂಟ್ರೋಲ್ ವಾಟ್ ಯು ಕ್ಯಾನ್ ಕಂಟ್ರೋಲ್, ಹೌ ಡು ಯು ಕಂಟ್ರೋಲ್ ವಾಟ್ ಈಸ್ ಬಿಯಾಂಡ್ ಯುವರ್ ಕಂಟ್ರೋಲ್? ನಿಮ್ಮ ಕೈನಲ್ಲಿ ಏನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಅದನ್ನೇ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ, ನಮ್ಮ ಬಿಯಾಂಡ್ ಎಷ್ಟೊಂದು ಅಂದರೆ ರಾಜಕೀಯ ವ್ಯವಸ್ಥೆ ನಮ್ಮ ಕಂಟ್ರೋಲಲ್ಲಿಲ್ಲ,
ಮತ್ತು ವಾಪಸ್ ಹೊರಗಡೆ ಏನಿಲ್ಲ ಎಕನಾಮಿಕಲ್ಲಾಗಿ ಏನು ನಡೆಯುತ್ತೆ ಅದೆಲ್ಲ ನಮ್ಮ ಕಂಟ್ರೋಲಲ್ಲಿಲ್ಲ. ಸೊ ಇವೆಲ್ಲ ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಹೋಗಿರುವಂಥದ್ದು ಫೈನಾನ್ಷಿಯಲ್ ಸೆಕ್ಟರ್ಸಲ್ಲಿ ಏನೇನೆಲ್ಲ ಚೇಂಜಸ್ಗಳಾಗ್ತಾ ಇರುತ್ತೆ ಅದು ನಮ್ಮ ಕಂಟ್ರೋಲಲ್ಲಿಲ್ಲ. ಈ ಕಂಟ್ರೋಲ್ ಇಲ್ಲದೆ ಹೋಗಿರೋದನ್ನು ನಾನು ಈ ಥರ ಬಿಲ್ಡ್ ಮಾಡ್ತೀನಿ ಅಂತ ಹೆಂಗೆ ಅಂದ್ಕೊಳ್ತೀಯ ಅಂತೇಳಿ ಮೈಂಡು ನಮ್ಮನ್ನು ಕ್ವೆಶ್ಚನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಏನಂದರೆ ಸಾಮಾನ್ಯವಾಗಿ ನಾವು ಮಾಡುವಂಥ ದೊಡ್ಡ ಮಿಸ್ಟೇಕ್ ಅಂತ ಹೇಳಿದ್ರೆ ನನ್ನ ಪ್ರಕಾರ ನಮ್ಮ ಒಂದು ಡಿಸಿಷನ್ನು ಅವತ್ತಿನ ಮಾತ್ರಕ್ಕೆ ಏನಲ್ಲ, ಇದೊಂದು ದಿನ ಮಾಡಿಬಿಟ್ರೆ ಏನಾಗೋಗುತ್ತೆ, ಇದು ಒಂದು 10 ಮಿನಿಟ್ಸ್ ಸ್ನೂಸ್ ಮಾಡಿಬಿಟ್ರೆ ಏನಾಗೋಗುತ್ತೆ ಅಂತ ಮಾತ್ರ ಯೋಚನೆ ಮಾಡ್ತೀವಿ. ಆದರೆ ಒಳಗಡೆಯಿಂದ ಅದು ಯಾವ ರೀತಿ ಸೈಕಲಾಜಿಕಲಾಗಿ ನಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಅನಾಲಿಸಿಸೇ ಮಾಡೋದಕ್ಕೆ ಹೋಗೋದಿಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಅದನ್ನು ತಿರ್ಕೊಂಡು ನೋಡಿದರೆ ಎಂಥ ಇಂಪ್ಯಾಕ್ಟ್ ಆಗೋಗಿರುತ್ತೆ ಅಂತ ಹೇಳಿದ್ರೆ ಒಂಥರ ನಮ್ಮ ಬಗ್ಗೆ ನಾವೇ ಸ್ಟ್ಯಾಬ್ ಮಾಡ್ಕೊಂಡಾಗೆ. ಫಾರ್ ಎಕ್ಸಾಂಪಲ್, ದಾರಿನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಅವನಿಗೆ ಕೋಲಿಂದನೋ ಎಲ್ಲಿಂದನೋ ಹೊಡಿತಾ ಇರ್ತಾನೆ ಅಂತ ಇಟ್ಕೊಳ್ಳಿ. ನಾವು ಓಡೋಗ್ಬಿಟ್ಟು ಏನು ಮಾಡ್ಬೋದು, ಅವನನ್ನು ತಡಿಬೋದು, ಕೇಳ್ಬೋದು, ರಕ್ಷಣೆ ಮಾಡ್ಬೋದು. ಇನ್ನು ಕೆಲವರು ಅವ್ರಿಗೋರೆ ಚಾವಟಿಲಿ ಹೊಡ್ಕೋತಿರ್ತಾರೆ, ನೋಡಿದ್ದೀರಾ? ನೀವು ಅವ್ರನ್ನ ತಡಿತೀರಾ? ಅವ್ನ ಪ್ರೊಫೆಷನ್ ಅದನ್ನು ಬಿಟ್ಬಿಡ್ತೀರಾ ಅಲ್ವಾ? ಸೊ ಸಿಮಿಲರ್ಲಿ ನಾವು ಯಾವಾಗಲಾದ್ರೂ ಏನಾದರೂ ಒಂದು ತಪ್ಪಾಯಿತು ನಮ್ಮ ಲೈಫಲ್ಲಿ ಅಂತ ಹೇಳಿದ್ರೆ, ಅಥವಾ ಬೇರೆ ಯಾರೋ ಒಬ್ಬರು ನಮಗೇನಾದ್ರು ತೊಂದರೆ ಕೊಡ್ತಾ ಇದ್ದರೆ ಯಾರಾದರೂ ಬಂದು ಹೆಲ್ಪ್ ಮಾಡ್ಬೋದು. ಆದರೆ ನಮಗೆ ನಾವು ತೊಂದರೆ ಕೊಟ್ಕೊತಾ ಇದ್ರೆ ಈ ರೀತಿ ಅಂದರೆ ಸ್ನೂಸ್ ಮಾಡಿಕೊಂಡು ಸಣ್ಣ ಏನಾಗ್ಬಿಡುತ್ತೆ ಇವತ್ತೊಂದು ದಿನ ಅಂತೇಳಿ ಅಂದ್ಕೊಂಡು ಜಸ್ಟ್ ಅದು ಒಂದು ದಿನ ನೆಗ್ಲೆಕ್ಟು, ಒಂದು ಇನ್ಸಿಡೆಂಟ್ ನೆಗ್ಲೆಕ್ಟು, ಒಂದು ಲೈನ್ ನೆಗ್ಲೆಕ್ಟು, ಇದನ್ನು ಮಾಡ್ತಾ ಹೋದರೆ ನಮಗೆ ನಾವೇ ಹೊಡ್ಕೊಂಡಂಗೆ. ಏಕೆಂದರೆ ಯಾವುದೇ ಒಬ್ಬ ಶತ್ರು ಆಚೆ ಇದ್ದರೆ ಯಾರಾದರೂ ಬಂದು ಕಾಪಾಡ್ಬೋದು, ಅದೇ ಶತ್ರು ಒಳಗಡೆ ಇದ್ದರೆ ಬಹಳ ಕಷ್ಟ. ಗುರುಜಿ, ಸಬ್ ಕಾನ್ಶಿಯಸ್ ಅಲ್ಲಿ ಇದು ಕೂಡ ಒಂದು ತಪ್ಪು ಅಂತ ನಾವು ಹೇಳ್ಬೋದು. ಅದೇ ರೀತಿ ಪ್ರಮುಖ ತಪ್ಪುಗಳು ಯಾವ್ಯಾವುದು ಗುರುಜಿ? ನೋಡಿ, ನಾವು 1-2 ಅಂತ ಲಿಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಆಗಲಿಕ್ಕಿಲ್ಲ. ಇದರಲ್ಲಿ ಹೇಗಂತ ಹೇಳಿದ್ರೆ, ನಾವು ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ನಾವು ಏನು ಥಿಂಕ್ ಮಾಡ್ತಾ ಇರ್ತೀವಿ ಅದು ಭಾಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಅವರ್ ಲೈಫ್ ಆಗಿರುತ್ತೆ. ನಾವೆಲ್ಲವನ್ನು ಒಂಥರ ಯಾವ ಥರ ನೋಡಿರ್ತೀವಿ ಅಂತ ಹೇಳಿದ್ರೆ, ಇದಿಷ್ಟು ವೆರಿ ಸಿಂಪ್ಲೆಸ್ಟ್ ಮ್ಯಾಟ್ರು. ಆದರೆ ಅದನ್ನು ಯಾವ ಥರ ಕಾಂಪ್ಲಿಕೇಟ್ ನಮಗೆ ಗೊತ್ತಿಲ್ದಂಗೆ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಹೇಳಿದ್ರೆ, ಇವತ್ತು ಯಾವುದಾದ್ರು ಒಬ್ಬ ವ್ಯಕ್ತಿ ಏನೋ ಒಂದು ಬೈ ಮಾಡಬೇಕು ಅಂತೇಳಿ ಹೋಗ್ತಾನೆ ಅಂತ ಇಟ್ಕೊಳ್ಳಿ. ಅದೊಂದು ಮೂಮೆಂಟ್ ಅಂತ ಕರಿತೀವಿ. ಆ ಮೂಮೆಂಟ್ಗೆ ಏನು ಮ್ಯಾಚ್ ಆಗುತ್ತೆ ಆ ಫ್ರೀಕ್ವೆನ್ಸಿ, ಅಲ್ಲಿಂದ ಆಚೆಗೆ ಅವನದನ್ನು ಮಾಡ್ತಾ ಹೋಗ್ತಾನೆ. ಒಂದು ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಮಾಲ್ಸ್ಗಳಿಗೆ ಹೋಗಿರ್ತೀರಿ, ಯಾವುದಾದ್ರೂ ಒಂದು ಮಾಲ್ಸ್ಗೆ ಒಂದು ಪ್ರಾವಿಷನ್ ತೊಗೊಳ್ಬೇಕಂತನೋ ಅಥವಾ ಏನೋ ಒಂದು ಬಡ್ಜೆಟ್ ಇಟ್ಕೊಂಡು ಹೋಗಿರ್ತೀರಿ, ಅಂದ್ಕೊಂಡಿರ್ತೀರಿ ನಾನು ಜಸ್ಟ್ ಇವತ್ತು ಹೋಗ್ಬಿಟ್ಟು ಕಾಫಿ ಪುಡಿ ತರಬೇಕಪ್ಪ ಅಲ್ಲಿಂದ ಅಂತೇಳ್ಬಿಟ್ಟು ಅಂದ್ಕೊಂಡು ಹೋಗ್ತೀರಿ. ಬಟ್ ನೀವು ಮಾಲ್ ಒಳಗಡೆ ಹೋಗಿ, ಸೊ ಸೂಪರ್ ಮಾರ್ಕೆಟ್ ಒಳಗಡೆ ಹೋಗಿ ಆಚೆ ಬರುವಷ್ಟೊತ್ತಿಗೆ ನೀವು ಮಿನಿಮಮ್ ಬಿಲ್ಲಿಂಗ್ ಕೌಂಟರ್ ಹತ್ರ ಬಂದಾಗ 4,000-5,000 ಬಿಲ್ ಆಗಿರುತ್ತೆ. ಸೊ ಏನಾಯ್ತು ಅಲ್ಲಿಗೆ? ಆ ಡ್ಯೂರೇಷನಲ್ಲಿ ಏನಾಯಿತು? ನಮ್ಮ ಥಿಂಕಿಂಗ್ ಕೆಪಾಸಿಟಿ ಬೇರೆ ಕಡೆ ಎಲ್ಲ ಹೋಯಿತು. ಯು ಬಿಕಮ್ ಎನ್ ಇಂಪಲ್ಸಿವ್ ಬೈಯರ್. ಇಂಪಲ್ಸಿವ್ ಆಗಿ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅದು ಹ್ಯಾಕ್ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಯಾವುದೋ ಒಂದು, ಯಾಕಂದರೆ ಮಾಲಲ್ಲಿ ಏನಿರುತ್ತೆ ಇವೆಲ್ಲ ಸೈಕಲಾಜಿಕಲ್ ಪ್ರೈಸಿಂಗ್ ಅಂತ ಕರಿತೀವಿ. ಸೈಕಲಾಜಿಕಲ್ ಪ್ರೈಸಿಂಗ್ ಅಂತ ಹೇಳಿದ್ರೆ, ಫಸ್ಟ್ ದೇ ವಿಲ್ ಇನಿಷಿಯೇಟ್ ಯು ಟು ಬೈ ಸಮಥಿಂಗ್ ವಿಚ್ ಇಸ್ ಅಫೋರ್ಡಬಲ್. ಅಂದರೆ 500 ರೂಪಾಯಿ ಬೆಲೆ ಬಾಳುವಂಥದ್ದು 50 ರೂಪಾಯಿಗೆ ಸಿಗ್ತಾ ಇದೆ ಅಂದರೆ ಸೈಕಲಾಜಿಕಲಾಗಿ ಎಲ್ಲರೂ ಟ್ರಿಗರ್ ಆಗ್ತಾರೆ. ಸೊ ದೇ ವಿಲ್ ಬೈ ಅಂತ ಹೇಳಿ ಒಂದು ಸಲ ಜೇಬಿಂದ ಆಚೆ ತೆಗೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೋತು ಮೈಂಡ್ ಅಂತ ಹೇಳಿದ್ರೆ, ಇದೊಂತಾನೆ. ಸೊ ದಟ್ಸ್ ಹೌ ಇಟ್ ಗೋಸ್, ಬರುತ್ತಲ್ವಾ? ಸೊ ಇದೇ ರೀತಿ ನಾವು ಮಾಡುವಂಥ ಮಿಸ್ಟೇಕ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಯಾವುದಕ್ಕಾದ್ರೂ ಒಂದು ಸ್ವಿಂಗನ್ನ ಕೊಟ್ಟರೆ, ಅಂದರೆ ಈಗ ಯಾವ ರೀತಿ ನಾವು ದುಡ್ಡನ್ನು ಒಂದು ಸಲ ಆಚೆ ಬಿಚ್ಚಿದ್ರೆ ಅಂತ ಹೇಳಿದ್ನಲ್ಲ, ಸೊ ಸಿಮಿಲರ್ಲಿ ಒಂದು ನೆಗೆಟಿವ್ ಇಂಪ್ಯಾಕ್ಟ್ಸ್ಗಳು, ಒಂದು ಕೋಪ ಆಗಿರಲಿ, ದ್ವೇಷ ಆಗಿರಲಿ, ಸಿಟ್ಟಾಗಿರಲಿ, ಯಾವ್ದು ಬೇಕಾದರೂ ಆಗಿರಲಿ, ಒಂದು ಸಲ ಅದಕ್ಕೆ ಸ್ವಿಂಗ್ ಬಂತು ಅಂತ ಹೇಳಿದ್ರೆ ಅದೇ ಬೆಳೀತಾ ಹೋಗುತ್ತೆ. ಹಾಗಾಗಿ ಒಂದು ಮಾತಿದೆ, ಸಕ್ಸಸ್ ಬ್ರಿಂಗ್ಸ್ ಮೋರ್ ಸಕ್ಸಸ್, ಫೇಲ್ಯೂರ್ ಬ್ರಿಂಗ್ಸ್ ಸೀರೀಸ್ ಆಫ್ ಫೇಲ್ಯೂರ್ ಅಂತ. ಯಾವುದಾದ್ರು ಒಬ್ಬ ವ್ಯಕ್ತಿ ಸಕ್ಸಸ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಸಕ್ಸಸ್ ಆಗ್ತಾನೆ ಇರ್ತಾನೆ. ಫೇಲ್ಯೂರ್ ಆಗೋಕ್ಕೆ ಸ್ಟಾರ್ಟ್ ಆದ್ರೂ ನೀವು ಅಬ್ಸರ್ವ್ ಮಾಡಿ, ಫೇಲ್ಯೂರ್ ಆಗ್ತಾನೆ ಇರ್ತಾನೆ. ಸೀರೀಸ್ ಆಫ್ ಫೇಲ್ಯೂರ್ ಆಗ್ತಾ ಇರುತ್ತೆ. ತುಂಬ ಜನ ಕೇಳ್ತಾರೆ, ಎಷ್ಟೊಂದು ಜನ ಒಳ್ಳೇದು ಮಾಡ್ತಾನೆ ಇರ್ತಾರೆ, ಆದರೂ ಅವ್ರಿಗೆ ಯಾಕೆ ಕೆಟ್ಟದಾಗ್ತಾ ಇರುತ್ತೆ ಅಂಥೇಳಿ. ಬಿಕಾಸ್ ಅವ್ನು ಯಾವ ಫ್ರೀಕ್ವೆನ್ಸಿನಲ್ಲಿ ಇರ್ತಾನೆ ಅದ್ರ ಬೇಸ್ ಮೇಲಿಂದ ಲೈಫ್ ನಡೀತಾ ಹೋಗುತ್ತೆ. ಗುರುಜಿ, ಜೀವನದಲ್ಲಿ ನಮ್ಮ ಸಣ್ಣ ಕೇರ್ಲೆಸ್ನೆಸ್ನ ಯಾವುದು ಅಂತ ಹೇಳ್ಬೋದು ಗುರುಜಿ? ಸೊ ವೆನ್ ಸಿಸ್ಟಮ್ ಈಸ್ ನಾಟ್ ಇನ್ ಫೇವರ್ ಟು ಅಸ್, ವೆನ್ ವಿ ಬಿಕಮ್ ಅ ವಿಕ್ಟಿಮೈಸ್, ಆ ಸಮಯದಲ್ಲಿ ನಾವೆಲ್ಲವನ್ನ ತಪ್ಪು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹೋಗ್ತಾ ಇರ್ತೀವಿ. ಅಂದರೆ ಯಾವುದೇ ಒಂದು ಸೇಮ್ ಸಿಸ್ಟಮ್ ನಮ್ಮ ಫೇವರ್ ಆಗಿಲ್ಲ ಅಂದರೆ ಅದು ತಪ್ಪು ಅಂತ ಮಾತಾಡುವಂಥದ್ದು ಹ್ಯೂಮನ್ ನೇಚರ್. ಫಾರ್ ಎಕ್ಸಾಂಪಲ್, ಈಗ ಒಂದು ಫ್ಲೈಟ್ ಟೇಕ್ ಆಫ್ ಆಗಬೇಕು ಅಂದರೆ ಫ್ಲೈಟ್ ಬುಕ್ ಮಾಡಿರ್ತಾರೆ. ಸೊ 45 ಮಿನಿಟ್ಸ್ ಬಿಫೋರ್ ಅವರು ಏರ್ಪೋರ್ಟಲ್ಲಿ ಇರಬೇಕು. ಇನ್ ಕೇಸ್ ಏನಾದರೂ ಅದು ಕರೆಕ್ಟ್ ಟೈಮ್ಗೆ ಏನಾದರೂ ಟೇಕ್ ಆಫ್ ಆಯಿತು ಅಂತ ಹೇಳಿದ್ರೆ, ಈ ವ್ಯಕ್ತಿ ಆ ಫ್ಲೈಟಲ್ಲೇ ಇದ್ದ ಅಂತ ಹೇಳಿದ್ರೆ,
ವಾಟ್ ಏರ್ಲೈನ್ಸ್ ಇಟ್ ಈಸ್, ಎಕ್ಸಾಕ್ಟ್ ಟೈಮ್ ಅಂದರೆ ಟೈಮ್ ಅಂತ ಅವನು ಅಂದ್ಕೊಳ್ತಾನೆ. ಇನ್ ಕೇಸ್ ಏನಾದ್ರೂ ಅವ್ನ ಫ್ಲೈಟ್ನ ಅವ್ನ ಮಿಸ್ಟೇಕಿಂದ ಏನಾದ್ರೂ ಕ್ಯಾಚ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ, ಇನ್ನೇನು ಗೇಟ್ ಕ್ಲೋಸ್ ಆಗಿತ್ತು ಅಂತ ಹೇಳಿದ್ರೆ ಆವಾಗೆಲ್ಲ ನೆನಪಾಗುತ್ತೆ, ನೀವು ಕಸ್ಟಮರ್ ಫ್ರೆಂಡ್ಲಿ ಅಲ್ಲ, ನೀವು ಕಸ್ಟಮರ್ನ ಯಾವ ಥರ ಟ್ರೀಟ್ ಮಾಡೋಕೊಂಬರಲ್ಲ, 1 ಮಿನಿಟ್ ಅಷ್ಟೇ ಲೇಟ್ ಆಗಿರೋದು. ಸೊ ಅಂದರೆ ನಾವು ಯಾವ ಪ್ರಕಾರ ಒಂದು ಲೈಫನ್ನು ನೋಡ್ತಾ ಇರ್ತೀವಿ ಅನ್ನುವಂಥದ್ದು. ಅಂದರೆ ಫ್ಲೈಟ್ ಒಂದೇ ಅಲ್ಲ, ಈಗ ನೋಡಿ ಬಸ್ಸಲ್ಲಿ ಈಗ ಯಾರಾದರೂ ಒಬ್ಬರು ಆಲ್ರೆಡಿ ಬಸ್ ಕತ್ಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಅದೇನು ರೈಟ್ ಟೈಮ್ಗೆ ಹೋದರೆ ವಾಹ್ ಸದ್ಯ ರೈಟ್ ಟೈಮ್ಗೆ ಓಡ್ತಾ ಇದ್ರಪ್ಪ ಎಂಥ ಡಿಸಿಪ್ಲಿನ್ಡ್ ಅಂತ ಅಂದ್ಕೊಳ್ತಾರೆ. ಅದೇ ಇನ್ ಕೇಸ್ ಏನಾದ್ರೂ ಆ ವ್ಯಕ್ತಿ ರೈಟ್ ಟೈಮ್ಗೆ ಹೊರಟಿಲ್ಲ ಅಂತ ಇಟ್ಕೊಳ್ಳಿ, ಅವನು ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ, ಆವಾಗ ಸೇಮ್ ಪರ್ಸನ್ನು ಏನಂತಾನೆ ಹೇಳಿ, ಇವನು ಡಿಸಿಪ್ಲಿನ್ಡ್ ಆಗಿಲ್ಲ ಅಂತ. ಈಗ ಟ್ರೈನ್ ಕ್ಯಾಚ್ ಮಾಡೋದಕ್ಕೂ ಅಷ್ಟೇನೆ, ರೈಟ್ ಟೈಮ್ ಟ್ರೈನ್ ಬಂದರೆ ವಾವ್ IST ಈಸ್ ಕರೆಕ್ಟ್ ಅಂತ ಅಂದ್ಕೊಳ್ತಾರೆ. ಅದೇ ಇನ್ ಕೇಸ್ ಏನಾದ್ರೂ ಇವನು ಲೇಟಾಗಿ ಹೋಗೋದ್ರೆ ಎಗೈನ್ ಸೊ ಮತ್ತೆ ಸಿಸ್ಟಮ್ನೇ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ. ಸೊ ದ್ಯಾಟ್ಸ್ ಹೌ ಹ್ಯೂಮನ್ ನೇಚರ್ ವರ್ಕ್ಸ್. ನಾವು ಎಲ್ಲಿವರೆಗೆ ಇದನ್ನು ರಿವರ್ಸ್ ಮಾಡೋದಿಲ್ಲ ಅಲ್ಲಿವರೆಗೆ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾನೆ ಇರ್ತೀವಿ.